ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸಾಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಅಭಿಷೇಕಗಳು ಮತ್ತು ಯಾಮ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಯಾಮ ಪೂಜೆ ಅಂದರೆ ಏನು, ಅದನ್ನು ಎಷ್ಟು ಅವಧಿಯಲ್ಲಿ ಇರ್ತದೆ, ಎಷ್ಟು ಯಾಮ ಪೂಜೆ ಇರ್ತದೆ, ಹಾಗೆ ನಾವು ಎಷ್ಟನ್ನು ನಾವು ಆಚರಣೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ಅಭಿಷೇಕದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಯಾವ ರೀತಿಯಲ್ಲಿ ನಾವು ಅಭಿಷೇಕವನ್ನು ಮಾಡ್ಬೋದು ಅನ್ನೋದಾದರೆ, ಪಂಚಾಮೃತ ಅಭಿಷೇಕ ಮಾಡ್ಬೋದು, ಜಲಾಭಿಷೇಕ ಮಾಡ್ಬೋದು, ಎಳ್ಳೆಣ್ಣೆ ಅಭಿಷೇಕ ಮಾಡ್ಬೋದು, ಮತ್ತು ಎಳೆನೀರಿನಿಂದ ಅಭಿಷೇಕ ಮಾಡ್ಬೋದು, ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡ್ಬೋದು. ಈ ರೀತಿ ನೀವು 4 ಪ್ರಕಾರದಲ್ಲಿ ಕೂಡ ನೀವು 4 ರೀತಿಯ ಅಭಿಷೇಕವನ್ನು ಮಾಡ್ಬೋದು. ಹಾಗೆ ದೇವಸ್ಥಾನದಲ್ಲಿ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದು. ಅದು ತುಂಬಾ ಒಳ್ಳೆಯದು. ನಾನು ನಿಮಗೆ ಈ ಸಲ 2 ರೀತಿಯ ಅಭಿಷೇಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ: ಪಂಚಾಮೃತ ಅಭಿಷೇಕ ಮತ್ತು ಎಳ್ಳೆಣ್ಣೆಯಿಂದ ಮಾಡುವಂಥ ಅಭಿಷೇಕ. ಮೊದಲಿಗೆ ನಾವು ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಶಿವನ ಫೋಟೋವನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡ್ಕೊಂಡು 2 ದೀಪವನ್ನು ಹಚ್ಚಿಟ್ಟು, ಹಾಗೆಯೇ ಫೋಟೋವಿನ ಮುಂಭಾಗದಲ್ಲಿ ಒಂದು ಪ್ಲೇಟನ್ನು ಇಟ್ಟು ಬಿಲ್ಪತ್ರನ ಇಟ್ಟು ಶಿವನನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು, ಮೊದಲಿಗೆ ನಾವು ಶಿವದೋರಕ ಸ್ನಾನವನ್ನು ಗಂಗಾಜಲದಿಂದ ಅಭಿಷೇಕವನ್ನು ಮಾಡ್ಕೋಬೇಕು, ಜಲಾಭಿಷೇಕ. ನಂತರದಲ್ಲಿ ನಾವು ಆ ನೀರನ್ನು ನಾವು ತೆಗೆದಿಟ್ಕೊಂಡು ಮತ್ತೊಂದು ಸಲ ಶಿವನ ಪ್ರತಿಷ್ಠಾಪನೆ ಮಾಡಿಕೊಂಡು, ಮೊದಲು ನಾವು ಹಾಲಿನಿಂದ ಅಭಿಷೇಕ ಮಾಡಬೇಕು. ಹಾಲಿಗೆ ನಾವು ಕ್ಷೀರ ಅಂತ ಹೇಳ್ತೇವೆ. ಓಂ ನಮಃ ಶಿವಾಯ ಕ್ಷೀರಸ್ಥಾನಂ ಸಮರ್ಪಯಾಮಿ ಅಂತ ನೀವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ನಾವು ಪಂಚಾಮೃತದಿಂದ ಕೂಡ ನಾವು ಅಭಿಷೇಕವನ್ನು ಮಾಡಬೇಕು. ಮೊಸರಿಗೆ ನಾವು ದದಿ ಅಂತ ಕರೆಯುತ್ತೇವೆ. ಓಂ ನಮಃ ಶಿವಾಯ ದದಿ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ನಾವು ಊರಿನ ಕಡ್ಡಿಯನ್ನು ಬೆಳಗಿ ಜೇನುತುಪ್ಪ, ತುಪ್ಪ, ಮೊಸರು, ಸಕ್ಕರೆ ಎಲ್ಲದನ್ನು ಸಹ ನಾವು ಹಾಕಬೇಕು. ನಂತರದಲ್ಲಿ ನಾವು ತುಪ್ಪದಿಂದ ಪ್ರಾರಂಭ ಮಾಡಬೇಕು. ತುಪ್ಪಕ್ಕೆ ನಾವು ಝತ ಅಂತ ಕರುತ್ತೇವೆ. ಓಂ ನಮಃ ಶಿವಾಯ ಝತಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ತುಪ್ಪದಿಂದ ಅಭಿಷೇಕ ಮಾಡಬೇಕು. ನಂತರದಲ್ಲಿ ಜೇನುತುಪ್ಪಗೆ ನಾವು ಮಧು ಅಂತ ಕರುತ್ತೇವೆ. ಓಂ ನಮಃ ಶಿವಾಯ ಮಧುಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಮಧುದಿಂದ ನಾವು ಅಭಿಷೇಕ ಮಾಡಬೇಕು. ನಂತರದಲ್ಲಿ ಸಕ್ಕರೆಗೆ ನಾವು ಶರ್ಕರ ಅಂತ ಕರುತ್ತೇವೆ. ಓಂ ನಮಃ ಶಿವಾಯ ಶರ್ಕರ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ನಾವು ಸಕ್ಕರೆಯಿಂದ ಕೂಡ ನೀವು ಅಭಿಷೇಕವನ್ನು ಮಾಡಿ, ನಂತರದಲ್ಲಿ ನೀವು ಪಂಚಾಮೃತವನ್ನು ತೆಗೆದಿಟ್ಕೊಂಡು ಶಿವನನ್ನು ಮತ್ತೊಂದು ಸಲ ಪ್ರತಿಷ್ಠಾಪನೆ ಮಾಡಬಹುದು. ಹಾಗೆ ಎಲ್ಲರಿಂದ ಅಭಿಷೇಕ ಯಾವ ರೀತಿ ಅನ್ನೋದಾದರೂ ಅದೇ ರೀತಿಯೇ ಮಾಡುವಂಥದ್ದು. ಓಂ ನಮಃ ಶಿವಾಯ ಅಂತಲೇ ಹೇಳ್ಕೊಳ್ತಾ ಶಿವನ ಸ್ತೋತ್ರ ಕೂಡ ಹೇಳ್ಕೊಳ್ತಾ ನೀವು ಅಭಿಷೇಕವನ್ನು ಮಾಡಿ. ಆ ಒಂದು ಅಭಿಷೇಕ ಮಾಡುವಂಥ ಒಂದು ಎಣ್ಣೆಯನ್ನು ನೀವು ದೇವಸ್ಥಾನಕ್ಕೆ ಕೂಡ ಕೊಡ್ಬೋದು. ಇಲ್ಲ ಅಂದರೆ ನೀವು ಸೋಮವಾರ ನೀವು ಶಿವನಿಗೆ ಒಂದು ದೀಪಾರಾಧನೆ ಕೂಡ ನೀವು ಮಾಡ್ಬೋದು. ಅದು ತುಂಬಾ ಒಳ್ಳೆಯದೇ. ಈಗ ಯಾಮ ಪೂಜೆಗಳ ಬಗ್ಗೆ ತಿಳಿದುಕೊಳ್ಳೋಣಂತೆ. ಯಾಮ ಪೂಜೆಗೆ ನಾವು ಯಾಮ ಪೂಜೆ, ಜಾವ ಪೂಜೆ, ಪ್ರಹರ ಪೂಜೆ ಅಂತ ಕರೆಯುತ್ತೇವೆ. ತುಂಬ ಹೆಸರಿಂದ ಕರೀತೇವೆ. ಅದರ ಪೂಜಾ ವಿಧಾನ ಮತ್ತು ವಂದನೆ ಆಗಿರುವಂಥದ್ದು. ಈ ಯಾಮ ಪೂಜೆ ನಮಗೆ ದಿನದಲ್ಲಿ 8 ಪ್ರಹರಗಳು ಇರುವಂಥದ್ದು. ನಮಗೆ ಶಿವರಾತ್ರಿ ರಾತ್ರಿ ಪೂಜೆ ಆಗಿದೆ. ನಾವು ಸಂಜೆಯಿಂದ ಒಂದು ತಿರುಗಿ ದಿವಸ ಬೆಳಗಿನ ಜಾವದವರೆಗೆ ಪ್ರಹರಗಳನ್ನು ನಾವು ಕೌಂಟ್ ಮಾಡ್ತೇವೆ, ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ತೇವೆ. ನಮಗೆ ದಿನದಲ್ಲಿ 8 ಪ್ರಹರವಾಗಿದ್ದರೆ ನಮಗೆ ಶಿವರಾತ್ರಿಗೆ 4 ಪ್ರಹರ ಬರುವಂಥದ್ದು. ಸೊ ನಾವು 4 ಪ್ರಹರದಲ್ಲಿ ಕೂಡ ನಾವು ಪೂಜೆ ಮಾಡಬೇಕು. 1 ಪ್ರಹರ ನಮಗೆ 3 ಗಂಟೆಗಳ ಅವಧಿ ಇರುವಂಥದ್ದು. ಸೊ ನಾವು 3 ಗಂಟೆಗೆ 1 ಪ್ರಹರ ಅಂತಲೇ ತೆಗೆದುಕೊಂಡು 4 ಪ್ರಹರಗಳನ್ನು ಕೂಡ ನಾವು ಆಚರಣೆ ಮಾಡಬೇಕು. ಅಂದರೆ 12 ಗಂಟೆ ಪೂಜೆ ಆಗಿರುವಂಥದ್ದು. ಸೊ ಎಲ್ಲರೂ ಕೂಡ ಆಚರಣೆ ಮಾಡಿ. ಎಲ್ಲ 4 ಪ್ರಹರಗಳನ್ನು ಕೂಡ ಆಚರಣೆ ಮಾಡಬೇಕಂತ ಹಾಗೆ ಅಲ್ಲ, ಆದರೆ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ನೀವು ಮಾಡಿ. ತುಂಬಾ ಒಂದು ಒಳ್ಳೆಯದು. ಇಲ್ಲ ಅಂತ ನೀವು 1-2 ಆ ಥರ ಕೂಡ ನೀವು ಆಚರಣೆ ಮಾಡ್ಬೋದು. 4 ಪ್ರಹರಕ್ಕೆ ಕೂಡ ನೀವು 4 ರೀತಿಯ ಅಭಿಷೇಕವನ್ನು ಮಾಡಿಕೊಂಡು 4 ರೀತಿಯ ಅಲಂಕಾರವನ್ನು ಮಾಡಿ 4 ರೀತಿಯ ಅಷ್ಟೋತ್ಸವವನ್ನು ಹೇಳಿ 4 ರೀತಿಯ ಒಂದು ದೀಪಾರಾಧನೆಗಳನ್ನು ಕೂಡ ನೀವು ಮಾಡಬೇಕು. ಈ ಥರ ನೀವು ಪೂಜೆ ಆಗಿದ ನಂತರ ಎಲ್ಲದನ್ನು ಕೂಡ ತೆಗಿಬೇಕಂತ ಇಲ್ಲ, ರಂಗೋಲಿ ಹಾಗೇನೆ ಇರಲಿ. ಅದ್ರ ಮೇಲೆ ಶಿವನನ್ನು ನಾವು ಮತ್ತೊಂದು ಸಲ ಪ್ರತಿಷ್ಠಾಪನೆ ಮಾಡಿಕೊಂಡು ಅಭಿಷೇಕವನ್ನು ಮಾಡಿ ಮತ್ತೊಂದು ಸಲ ಪ್ರತಿಷ್ಠಾಪನೆ ಮಾಡಿ ಮತ್ತೊಂದು ಸಲ ಪೂಜೆ ಮಾಡುವಂಥದ್ದು ಈ ಯಾಮ ಪೂಜೆಯಲ್ಲಿ. ಹಾಗೆ ಜಾವ ಪೂಜೆಗೆ ಸುಧಾ ಹಾಗೆಯೇ ಈ ರೀತಿ ನಾವು ಪೂಜೆಯನ್ನು ಮಾಡ್ಕೊಳ್ತೇವೆ. ಯಾಮ ಪೂಜೆಯ ಮುಹೂರ್ತ ಅನ್ನೋದಾದರೆ ನಮಗೆ ಮೊದಲನೇ ಯಾಮ ಪೂಜೆಯು ಭಾನುವಾರ ಸಂಜೆ 6 ಗಂಟೆ 11 ನಿಮಿಷಕ್ಕೆ ಪ್ರಾರಂಭವಾದರೆ 9 ಗಂಟೆ
23 ನಿಮಿಷಕ್ಕೆ ಮುಕ್ತಾಯಗೊಳ್ಳುವಂಥದ್ದು. ನಮಗೆ 3 ಗಂಟೆಯ ಕಾಲಾವಧಿ ಇರ್ತದೆ. ಸೊ ನೀವು ಮೊದಲನೇ ಯಾಮ ಪೂಜೆಯನ್ನು ನೀವು ಆಚರಣೆ ಮಾಡಬಹುದು. ಎರಡನೇ ಯಾಮ ಪೂಜೆ ನಮಗೆ 9 ಗಂಟೆ, ರಾತ್ರಿ 9 ಗಂಟೆ 24 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 32 ನಿಮಿಷವರೆಗೆ ಇರುವಂಥದ್ದು. ಆ ಸಮಯದಲ್ಲಿ ನೀವು ಎರಡನೇ ಯಾಮ ಪೂಜೆಯನ್ನು ಆಚರಣೆ ಮಾಡಬೇಕು. ಮೂರನೇ ಯಾಮ ಪೂಜೆಯ ಸಮಯ ಮಧ್ಯರಾತ್ರಿ 12 ಗಂಟೆ 36 ನಿಮಿಷದಿಂದ ಬೆಳಗಿನ ಜಾವ 3 ಗಂಟೆ 47 ನಿಮಿಷವರೆಗೆ ಇರ್ತದೆ. ಸೊ ಇದು ನಮಗೆ ಮೂರನೇ ಯಾಮ ಪೂಜೆವಾಗಿರುವಂಥದ್ದು. ನಾಲ್ಕನೇದು ಬೆಳಗಿನ ಜಾವ 3 ಗಂಟೆ 48 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 59 ನಿಮಿಷವರೆಗೆ ಇರುವಂಥದ್ದು. ನಮಗೆ ಇದು ನಾಲ್ಕನೇ ಯಾಮ ಪೂಜೆ ಆಗಿರುವಂಥದ್ದು. ನಾಲ್ಕನೇ ಯಾಮ ಪೂಜೆಯಲ್ಲಿ ಕೊನೆಯ ರೀತಿಯ ಅಭಿಷೇಕ, ಪೂಜೆ, ಅಲಂಕಾರವನ್ನು ಮಾಡಿ ಕೊನೆಯ ರೀತಿಯ ಒಂದು ಅಷ್ಟೋತ್ಸವ ಮಾಡಿಕೊಂಡು ಪೂಜೆ ಎಲ್ಲನೂ ಮಾಡ್ಕೋಬೇಕು. ನಂತರದಲ್ಲಿ 6 ಗಂಟೆ 59 ನಿಮಿಷ ಆಗಿದ ನಂತರ ಮತ್ತೊಂದು ಸಲ ಸ್ನಾನವನ್ನು ಮಾಡಿಕೊಂಡು ಶಿವನನ್ನು ವಿಸರ್ಜನೆ ಮಾಡಿ, ಅಂದರೆ ಶಿವನನ್ನು ನಾವು ಮತ್ತೊಂದು ಸಲ ಪೂಜೆ ಮಾಡಬೇಕು. ಅಂದರೆ ಹಬ್ಬ ಆಗಿರುವಂಥದ್ದು ಶಿವರಾತ್ರಿಯ ತಿರುಗಿ ದಿವಸ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅಂದರೆ ನಾವು ಉಪವಾಸವನ್ನು ಬೀರ್ತೇವೆ. ಸೊ ಆ ಕಾರಣಕ್ಕೆ ಹೋಳಿಗೆ ಅಥವಾ ಗೋಧಿ ಪಾಯಸ ನೀವು ಪ್ರಸಾದ ರೂಪವಾಗಿ ಸೇವನೆ ಮಾಡಿಕೊಂಡು ಮತ್ತೊಂದು ಸಲ ಶಿವನಿಗೆ ಅಭಿಷೇಕವನ್ನು ಮಾಡಿ, ಅಂದರೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ಅದು ತುಂಬಾ ಒಳ್ಳೆಯದು. ಹಾಲಿನಿಂದ ಒಂದು ಅಭಿಷೇಕವನ್ನು ಮಾಡಿಕೊಂಡು ಶಿವನಿಗೆ ಪ್ರಸಾದವನ್ನು ಇಟ್ಟು ನಂತರದಲ್ಲಿ ಪೂಜೆ ಎಲ್ಲ ಆಗಿದ ನಂತರ ನಾವು ತೀರ್ಥವನ್ನು ಸ್ವೀಕರಣೆ ಮಾಡಿ ನಾವು ನಂತರದಲ್ಲಿ ಉಪವಾಸವನ್ನು ಬಿಡಬೇಕು. ಈ ಥರ ಯಾಮ ಪೂಜೆಯನ್ನು ನಾವು ಮಾಡ್ತೇವೆ. ಪ್ರತಿ ಯಾಮ ಪೂಜೆಯಲ್ಲೂ ಕೂಡ ಶಿವನಿಗೆ ಒಂದು ಅಭಿಷೇಕ, ಅಲಂಕಾರ, ಅರ್ಚನೆ, ಹಾಗೆ ದೀಪಾರಾಧನೆ ಇಷ್ಟು ನಾವು ಮಾಡ್ಕೊಳ್ಬೇಕಾಗಿರುವಂಥದ್ದು. ಶಿವರಾತ್ರಿಯಲ್ಲಿ ಯಾವ್ಯಾವ ಸ್ತೋತ್ರವನ್ನು ಓದ್ಕೋಬೇಕು ಅನ್ನೋದಾದರೆ ಶಿವನ ಸುವರ್ಣಮಾಲಾ ಸ್ತುತಿ ಅಂತ ಬರ್ತದೆ, ಅದನ್ನು ಓದ್ಕೋಬೇಕು. ಅಷ್ಟೋತ್ತರ, ಸಹಸ್ರನಾಮ, ಶಿವ ಸ್ತುತಿ, ಕವಚ ಅದೆಲ್ಲ ಕೂಡ ನಾವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಶಿವ ಚಾಲೀಸ್ ಅಂತ ಕೂಡ ಬರುತ್ತದೆ, ಅದನ್ನು ಕೂಡ ನೀವು ಹೇಳ್ಕೊಳ್ಳಿ. ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ಈ ರೀತಿ ನಾವು ಶಿವನ ಒಂದು ನಾಮಸ್ಮರಣೆ ಮಾಡ್ತಾ ನೀವು ಪೂಜೆಯನ್ನು ಕೂಡ ನೀವು ಮಾಡಬೇಕು. ಹಾಗೆ ಜಾಗರಣೆಯನ್ನು ಕೂಡ ನಾವು ಇರ್ತೇವೆ. ಭಾನುವಾರ ನಾವು ಜಾಗರಣೆ ಮಾಡಿದಂಥವರು ಸೋಮವಾರ ಬೆಳಿಗ್ಗೆ ನೀವು ಮಲಗಲಿಕ್ಕೆ ಬರಲ್ಲ. ಸಂಜೆ ಸಮಯದಲ್ಲಿ ನೀವು ಅಖಂಡ ದೀಪಾರಾಧನೆ ಉರಿತಾನೆ ಇರಬೇಕು. ಅಖಂಡ ದೀಪಾರಾಧನೆ ನೀವು ಭಾನುವಾರ ಬೆಳಿಗ್ಗೆ ಮಾಡಿರ್ತೀರಿ, ಮಂಗಳವಾರ ಸಂಜೆ ರಾತ್ರಿ ತನಕ ಇದು ಉರಿತಾನೆ ಇರಬೇಕು. ಮಂಗಳವಾರ ನಮಗೆ ಅಮಾವಾಸ್ಯೆ ಇರುವಂಥ. ಸೋಮವಾರ ಸಂಜೆ ಸಮಯದಲ್ಲಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಶಿವನ ಬಳಿ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಳ್ಳೆಯದಾಗಲಿ ಅಂತ ನೀವು ಕೇಳಿಕೊಂಡು ಊಟವನ್ನು ಮಾಡಿ ರಾತ್ರಿ ಸಮಯದಲ್ಲಿ ಮಲ್ಕೋಬಹುದು. ಈ ರೀತಿ ನೀವು ಜಾಗರಣೆ ಮಾಡುವಂಥವ್ರು ಸೋಮವಾರ ರಾತ್ರಿನೇ ಮಲ್ಕೋಬೇಕು. ಮತ್ತು ನೀವು ಸೋಮವಾರ ಬೆಳಗ್ಗೆ ಮಲ್ಕೊಳ್ಳೋ ಹೋಗಬೇಡಿ, ಹಾಗೆ ಮಧ್ಯಾಹ್ನ ಕೂಡ ನೀವು ಮಲಗಬಾರ್ದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಶಿವರಾತ್ರಿಯ ವಿಶೇಷವಾಗಿ ಅಭಿಷೇಕ, ಯಾಮ ಪೂಜೆ, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿ ನಾನು ಭಾವಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.